ನಮಸ್ಕಾರ ಅಂದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು ನಮಗೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಐತ್ರಿ, ಮನುಷ್ಯ ಯಾವ್ದಕ್ಕನ ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಿಡೋದಂತ. ದಯವಿಟ್ಟು ಚಪ್ಪಾಳೆ ತಟ್ಟೋದ್ರ ಮೂಲಕ ಕಲಾವಿದರು ಪ್ರೋತ್ಸಾಹಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಅದರಲ್ಲೂ ಹೆಣ್ಮಕ್ಳು ಚಪ್ಪಾಳೆ ತಟ್ಲಕತ್ತಿರ ನಮ್ಮ ಭಾಳ ಸಂತೋಷ ಅನಿಸ್ತೀವಿ. ನಿನ್ನೆ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಕೊಂಡೋಗಿ ಹೋಗಿದ್ದೆ, ಎಲ್ಲ ಮಹಿಳೆಯರು ಚಪ್ಪಾಳೆ ತಟ್ತಾ ಇದ್ರು, ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ನೀ ಚಪ್ಪಾಳೆ ತಟ್ಟವಲ್ಲ ಅಂದೆ ನಾನು. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ದು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ ಅಂದಾಕಿ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದ ಅಂದ್ಲಾಕಿ. ಅದಕ್ಕೆ ನಾ ಚಪ್ಪಾಳೆ ತಟ್ಟಂಗಿಲ್ಲ ಅಂತ ಅಂದು. ಅದಕ್ಕೆ ನಿಮ್ಮ ಅತ್ತಿ ಮುಖ ಕಂಡಂಗೆ ಕಾಣ್ತಿದ್ದಿಲ್ಲ ಅಂತ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ವಿಶೇಷವಾಗಿ ನಿಮ್ಗೆ ಚಪ್ಪಾಳೆ ತಟ್ಲಕ್ಕೆ ಹುಮ್ಮಸ್ ಬರ್ಬೇಕಾಗಿತ್ತಂದ್ರೆ ನಾ ಹೇಳ್ದಂಗೆ ಮಾಡ್ರೆ ನಿಮ್ಗೆ ಚಪ್ಪಾಳೆ ತಟ್ಲಕ್ಕೆ ಹುಮ್ಮಸ್ ಬರ್ತದೆ. ಏನು ಮಾಡ್ಬೇಕಂತಂದ್ರೆ ಎಡಗೈನ ಮುಂದೆ ಮಾಡ್ಕೋಬೇಕು. ಎಲ್ಲ ಹೆಣ್ಮಕ್ಳು ಎಡಗೈ ಮುಂದೆ ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಳ್ಳಿ. ಅಂದ್ರೆ ಚಪ್ಪಾಳೆ ತಟ್ಟಕ್ಕೆ ಜೋಶ್ ಬರ್ತದೆ. ನೀವು ಗಂಡಸರು ಕೂಡ ಅಷ್ಟೇ, ನೀವು ಎಡಗೈ ಮುಂದೆ ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ. ನಿಮಗೆ ಯಾರು ಮದುವೆ ಮಾಡಿಸಿಲ್ಲ ಬ್ರೋಕರ್, ಅವನ ಫೋಟೋ ಕಲ್ಪನೆ ಮಾಡ್ಕೊಡ್ರಿ, ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಎರಡೂ ಕಡೆಯಿಂದ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳ. ನಾವು 3 ಜನ ಉತ್ತರ ಕರ್ನಾಟಕ ಕಲಾವಿದರು. ನಮ್ಮ ಉತ್ತರ ಕರ್ನಾಟಕ ಕಲಾವಿದ್ರು ಕಲಿಸ್ಬೇಕು ಭಾಳ ಯೋಚನೆ ಮಾಡ್ಬೇಕ್ರಿ. ನಾವು ಯಾವಾಗ ಎಂತ ಮಾತಾಡ್ತುಂಬ ನಮ್ಗೆ ಗೊತ್ತಿರಂಗಿಲ್ಲ ಕೆಲವೊಂದ್ಸಲ. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಈ ನಮ್ಮ ಕಡೆ ಸುಳೆಮಗ ಅಂಬದು ಸಹಜವಾಗಿ ಅಂದ್ಬಿಡ್ತೀವಿ ನಾವು. ನಮ್ಮ ಕಡೆಗೆ ಏನು ಭೇದ ಭಾವ ಇಲ್ರಿ. ಒಂದು ಕಾರ್ಯಕ್ರಮ ಚಲೋ ಐತೆ ಅಂತ ತಿಳ್ಕೊಡ್ರಿ, ಏನು ಕಾರ್ಯಕ್ರಮ ಸುಳೆಮಗಂದು ಅಂತೀವಿ. ಒಂದು ಬಸ್ ಬಂತು ಅಂತ ತಿಳ್ಕೊಡ್ರಿ, ಬಸ್ ಬಂತು ನೋಡ್ರಿ ಸುಳೆಮಗಂದ ಅಂತೀವಿ. ಮಳೆ ಬಂತು ಅಂತ ತಿಳ್ಕೊಡ್ರಿ, ಮಳೆ ಬಂತು ನೋಡ್ರಿ ಸುಳೆಮಗಂದ ಅಂತೀವಿ. ಪ್ರತಿಯೊಂದಕ್ಕೂ ಅಂತೀವಿ. ನಮ್ಮ ಕಡೆ ಭೇದ ಭಾವ ಇಲ್ಲ. ಇದು ಹೊಗಳಿಕೆ ಶಬ್ದ ಕೂಡ ಆಗ್ತದೆ ಕೆಲವೊಂದ್ಸಲ. ದಯವಿಟ್ಟು ಎಕ್ಕೋತಿಕ್ರಿ, ಎಕ್ಕೋಬೇಡ. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಕೃಷ್ಣೇಗೌಡರು, ರಿಚರ್ಡ್ ಲೂಯಿಸ್, ಸುಧಾ ಬರ್ಗೂರು ಇವರೆಲ್ಲ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಾರ. ಹುಬ್ಬಳ್ಳಿ ನಮ್ಮ ಮಂದಿಗೆಲ್ಲ ಇವ್ರ ಕಾರ್ಯಕ್ರಮ ನೋಡಿ ಭಾಳ ಇಷ್ಟ ಆಗಿಬಿಡ್ತೀರಿ. ಕಾರ್ಯಕ್ರಮ ಮುಗಿದ್ಮೇಲೆ ವೇದಿಕೆ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡು ಏನ್ ನಗಿಸ್ತಾರಲ್ಲ ಸುಳೆ ಮಕ್ಕಳು ಅಂದ್ರೆ. ಕೃಷ್ಣೇಗೌಡರು ಇದನ್ನ ನೋಡ್ಕೊಂಡ್ರು, ಏನ್ರಿ ಮಾಮನಿ ನಿಮ್ ಜನ ಸುಳೆ ಮಕ್ಕಳು ಅಂತ ಅಲ್ಲಕತ್ತಾರ ಅಂದ್ರೆ. ಸರ ಸುಳೆ ಮಕ್ಕಳು ಅಂದ್ರೆ ನಮ್ಮ ಕಡೆಗೆ ಹೊಗಳಿದಂಗ, ನೀವು ಅಷ್ಟು ನಗಿಸಿರಿ ಅದಕ್ಕೆ ಅನ್ಲಾಕತ್ತಾರಂದೆ. ಅನ್ಲಿಕ್ಕೆ ಹೋಗ್ಬಾರ್ದು, ಅದು ಬೈಗಳ ನಿಮ್ ಜನಕ್ಕೆ ತಿಳಿಸಿ ಹೇಳಂತಂದ್ರು. ಇವ್ರು ತಪ್ಪು ತಿಳ್ಕೊಂಡು ಆ 50-60 ಜನಕ್ಕೆ ಹೋಗಿ ನಾನು ಬೈದೆ, ಲೇ ಸುಳೆ ಮಕ್ಕಳೇ, ಸುಳೆ ಮಕ್ಕಳು ಅಂತ ಅನ್ಬಾರ್ಲೆ, ಆ ಮಂದಿಗೆ ತಿಳಿಯೋದು ಬಿಡೋದು ತಪ್ಪು ತಿಳ್ಕೊಂಡಾರ ನಾನು. ಅದಕ್ಕೆ ಅವ್ರು ಏನ್ ಅನ್ಬೇಕು, ಆ ಸುಳೆ ಮಗನಿಗೆ ಸುಳೆ ಮಗ ಅಂದ್ರೆ ಈ ಸುಳೆ ಮಗನಿಗೆ ಏನಾಯ್ತ್ರಿ ಅಂದ್ರೆ ಅವ್ರು ಮೊದಲು ಯಾರಿಗೂ ಏನಂದ್ರೆ ಆಮೇಲೆ ಸ್ವಂತ ಅನ್ಸ್ಕೊಂಡಿದ್ದೆ ನಾನು. ಭಾಷೆ ಹಿಂಗೈತಿ ಬಂಧುಗಳೇ. ಅದಕ್ಕೆ ಬೆಂಗಳೂರು ಮೈಸೂರು ಮಂದಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ಚಪ್ಪಾಳೆ ತಟ್ರಿ, ಏನ್ ಸಂಕೋಚ ಮಾಡ್ಕೊಳಕ್ ಹೋಗ್ಬೇಡ. ಆಗ್ಲೇ ಹೇಳಿಲ್ಲ, ನಿಮ್ ಖುಷಿಯಾದಂತ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟಬೇಕು. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ, ಶಿವರಾತ್ರಿ ಹಬ್ಬ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ ಅನಿಸ್ತದ. ಕೆಲವೊಂದ್ ಜನ ಬಹಳ ಕ್ಲಾಸ್ ಜನ ಇದ್ದೀರಿ, ಇಷ್ಟು ಕ್ಲಾಸ್ ಜನ ಎಲ್ಲಾ ಕಡೆ ಸಿಗೋದಿಲ್ಲ ನಮ್ಗೆ. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಕ್ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಒಬ್ರು ಭಾಷಣ ಮಾಡ್ಲಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಹೇಳಿದ್ರು, ನನಗೆ ಇವತ್ತು ಮಾತಾಡಕ್ ಮೂಡಿಲ್ಲ ಅಂತಂದ್ರು. ಯಾಕೆ ಅಂತ ಕೇಳಿದ್ರು. ನನ್ನ ಚಪ್ಪಲಿ ಕಳೆದೋಗವ, ಹಿಂಗಾಗಿ ನಾನು ಮಾತಾಡಕ್ ಮೂಡ್ ಬರೋದು ಅಂದ್ರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತ ಹೇಳಿದ, ನೀವು ಭಾಷಣ ಮಾಡ್ಲಕ್ ಸ್ಟಾರ್ಟ್ ಮಾಡ್ರಿ, ಎಷ್ಟು ಚಪ್ಪಲಿ ಬರ್ತಾವ ಆಡ್ಸ್ಕೊಳಕ್ ನೀವ ಹಿಂದ್ ಮುಂದ್ ನೋಡ್ತಾರ ಅಂತ ಹೇಳ್ತಾರಂತ. ಬಹಳ ಕೆಲವೊಂದು ಘಟನೆಗಳು ಬಹಳ ಇಲ್ಲಿ ಹೆಣ್ಮಕ್ಳು ಬಹಳ ಚಂದ ನಗಲಾಗತ್ತಿರ, ಬಹಳ ಸಂತೋಷ ಅನ್ಸುತ್ತೆ. ಹೆಣ್ಮಕ್ಳಿಗೆ ಸಂತೋಷ ಆಗುವಂತ ಒಂದು ವಿಚಾರ ತಿಳಿಸಕ್ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಾಳಿಕೆ ಅಂದ್ರೆ ಆಯುಷ್ಯ ಯಾರಿಗೆ ಆದ್ರೆ ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಬಂಧುಗಳೇ. ನೀವು ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ತಟ್ರಿ. ಹೆಣ್ಣು ಮಕ್ಕಳಿಗೆ ಯಾಕೆ ಆಯುಷ್ ಜಾಸ್ತಿ ಅಂದ್ರ ಅವ್ರು ಮೇಕಪ್ ಮಾಡ್ಕೊಂತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗಿಂದ ರಾತ್ರಿ ತನಕಿಂತ ಫಂಕ್ಷನ್ಗಳಿಗೆಲ್ಲ ತಿರುಗಾಡ್ತಾರೆ. ರಾತ್ರಿ 12 ಗಂಟೆಗೆ ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂತಾರೆ. ಯಮದೂತ ತಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ. ಬಂದ್ ಈಕಿನ ಕಡೆಗೆ ನೋಡ್ತಾನೆ, ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದ. ಈಕಿ ಅಲ್ಲೇ ಬೇರೆ ಕಿತ್ತುಕೊಂಡು ಆಫೀಸ್ ಹೋಗಿ ಬಿಡ್ತಾನ. ಬಹಳ ಜನ ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಇಲ್ಲೆಲ್ಲ ಬಂದವಲ್ಲ ಇವು. ನಾವು ಗಂಡಸರು ಗಡ್ಡ ಮೀಸೆ ತೆಗೆದು ಅಂತ ತಿಳ್ಕೊಂಡ್ರೆ 10 ವರ್ಷದಿಂದ ಹೋಗ್ತೀವಿ ನಾವು. ಏನಪ್ಪಾ ಮಾಮ ನೀ ಸಣ್ಣ ಹುಡುಗ ಕಣ್ಣಾಗ ಆಗ್ತಿ ಅಂತಾರ. ಅದೇ ಹೆಣ್ಮಕ್ಳು ಮೇಕಪ್ ತೆಗೆದ್ರೆ 10 ವರ್ಷ ಮುಂದಕ್ಕೆ ಹೋಗ್ತಾರ ಅವ್ರು. ಆಕೆ ನೋಡಂಗಿಲ್ಲ ರೀ, ಮೇಕಪ್ ತೆಗೆದಕ್ಕೆ ನೋಡಂಗಿಲ್ಲ ಅಂತಂತಾರೆ. ಯಾಕೆ ಕೇಳಕತ್ತೀನಿ ಅಂದ್ರೆ ಮದುವೆ ಇವು ಸಹಜವಾಗಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು. ಒಬ್ಬಕ್ಕೆ ಏನ್ ಮಾಡ್ಯಾಳ ಗಂಡ ಕರ್ಕೊಂಡೋಗ ಬ್ಯೂಟಿ ಪಾರ್ಲರ್
ಅವು ಒಳ್ಳೆ ಅಂತ ನಂದೇನೈತಿ ಕೆಲಸ ಬಾ ಸುಮ್ ಬಾ ಕೂಡು ನನ್ನ ಜೊತೆಗೆ ಅಂತಂದು ವೇಟಿಂಗ್ ರೂಮ್ನಾಗ ಕೂಡಿಸಿ ಪೇಪರ್ ಓದ್ಕೊಂಡು ಕುಂತಿತ್ತು. ಈಕಿ ಒಂದು ತಾಸು ಆದ್ಮೇಲೆ ಮೇಕಪ್ ಮಾಡಿಸ್ಕೊಂಡು ಬಂದು ಗಂಡಗಂದ್ಲು ಏನಂತೇಳಿ ರೀ ಬರ್ತೀರಾ ಅಂತಂದ್ಲು. ಅದು ಗಂಡಂದಂತ ನಾ ಅಂತವಲ್ಲನ್ನಂತ ತನ್ನ ಹೆಂಡತಿ ತಾನ ಪರಿಚಯ ಹಿಡಿದಲ್ರಿ ಅದು. ಇನ್ನೊಂದು ವಿಶೇಷವಾಗಿ ಗಂಡ್ಮಕ್ಳೆ ಇಲ್ಲೆಲ್ಲ ಬಂದಿರಿ ಬಹಳ ಸಂತೋಷ ಅನ್ಸದ. ನೀವು 2 ವೀಲರ್ ಅಥವಾ 4 ವೀಲರ್ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಸಣ್ಣ ಹುಡುಗ ಓಡ್ಕೊಂಡು ಬಂತ ತಿಳ್ಕೊಡ್ರಿ, ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರ ಆ ಹುಡುಗನ ಹಿಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕು. ಯಾಕ ಹುಡುಗನ ಫೋಕಸ್ ಏನಿರ್ತದೆ ಮುಂದ್ಗಡೆ ಓಡುವಂತದ್ದು ಅಷ್ಟೇ ಇರ್ತದೆ. ಹಿಂದಲಿಂದ ಹೋದೆ ಅಂತ ತಿಳ್ಕೊಡ್ರಿ ಸ್ವಲ್ಪ ಆಕ್ಸಿಡೆಂಟ್ ತಪ್ಪಿಸಬಹುದು ಅಂತ. ಅಚಾನಕ್ ಆಗಿ ವಯಸ್ಸಾದವ್ರು ಬಂದ್ರೆ ಅಂತ ತಿಳ್ಕೊಡ್ರಿ ಅವ್ರ ಮುಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ. ಯಾಕೆ ವಯಸ್ಸಾದವರು ಭಯ ಪಟ್ಕೊಂಡು ವಾಪಸ್ ಹೋಗುವಂತ ಪ್ರಯತ್ನ ಜಾಸ್ತಿ. ಅಚಾನಕ್ ಆಗಿ ಯೂತ್ ಬಂದ್ರೆ ಅಂತ ತಿಳ್ಕೊಡ್ರಿ ಇಲ್ಲೆಲ್ಲ ಅದರ ಯುವಕರು ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗ ನೋಡಿ ಹೋಗ್ಬಿಡ್ತಾವು. ಅಚಾನಕ್ ಆಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ ಗಾಡಿ ಬ್ರೇಕ್ ಕೂಡ ಸ್ಟಾಪ್ ಮಾಡೇ ಬಿಡ್ರಿ. ನೀವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯಪ್ಪ ಸ್ವಲ್ಪ ಹೊತ್ತು ಆ ಕಡೆ ಹೊಡಿ ಹೋಗ್ತಾರ, ಸ್ವಲ್ಪ ಹೊತ್ತು ಈ ಕಡೆ ಹೊಡಿ ಹೋಗ್ತಾರೆ, ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಆಕ್ಚುಲಿ ಓ ಮೈ ಗಾಡ್ ಅನ್ನೋಕದ ಗಾಡಿ ನಡೆಸಬೇಕಾದವ ಅವ ಇದು ಹೊಡೆದಿರ್ತಾನವ. ಇನ್ನೊಂದು ಗಂಡ್ಮಕ್ಳು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಯಲಹಂಕತ್ರ ಮಾಡೋದ ಘಟನೆ ಇದು. ಹೆಣ್ಮಕ್ಳು ಸ್ಕೂಟಿ ತೊಗೊಂಡ್ ಬಂದ್ರ ಅಂತ ತಿಳ್ಕೊಡ್ರಿ ಆದಷ್ಟು ಸೈಡಿಗೆ ಹೋಗ್ರಿ. ಒಂದು ಹುಡುಗಿ ಬಂದು ಒಬ್ಬನಿಗೆ ಗುದ್ದಾಳ, ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ ನಡಿ ಅಂತಂದು. ಪೊಲೀಸ್ ಕೇಳಿದ ಯಾಕೆ ಏನಾಗ್ಯದ, ಈ ಹುಡುಗಿ ಬಂದು ನನ್ ಗುದ್ದಾಳ ನೋಡ್ರಿ. ಅವ ನಮ್ಮ ಉತ್ತರ ಕರ್ನಾಟಕದ ಐತಿದ್ದಾರೆ ಪೊಲೀಸ್ ಒಂದೇಡ್ ಕಪಾಳ ಕೊಡೋದು ಹುತ್ ಸುಳ ಮಗನ. ಹೆಣ್ಮಕ್ಳು ಗಾಡಿ ತೊಗೊಂಡ್ ಬಂದತ್ನಾಗ ರೋಡ್ ಮೇಲೆ ಹೋಗ್ಬಿಡದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ ಅದಕ್ಕ ಅವನಂತ ಫುಟ್ಪಾತ್ನಾಗಲ್ರಿ ನಾ ಹೊಲ್ದಾಗಿದ್ದೆ ಏನ್ ಮಾಡ್ಲಿ ಹೇಳಂತವ, ನಿಂದ ಕರೆಕ್ಟ್ ಆಗ್ಲಿ ತಂಬಂದಂತವ. ಯಾಕೆ ಹೇಳಕತ್ತೀನಿ ಅಂದ್ರೆ ಇವು ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳ ಬಂಧುಗಳೇ. ನಾನು ಜಾಸ್ತಿ ಓದ್ಕೊಂಡಂತ ಕಲಾವಿದೆಲ್ಲ ಇಂಗ್ಲಿಷಲ್ಲಿ ದಡ್ಡಿದ್ದೀನಿ ನಾನು. ಆದ್ರೂ 9 ದೇಶಗಳಲ್ಲಿ ತಿರುಗಾಡಿ ಬಂದೀನಿ. ಯಾರ ಆಶೀರ್ವಾದ ಗಂಗಾವತಿ ಪ್ರಾಣೇಶ್ವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಇಂಗ್ಲಿಷ್ ಬರಂಗಿಲ್ಲ. ಪ್ರಾಣೇಶ್ವರ ಹೇಳಿದ್ರು ಆಸ್ಟ್ರೇಲಿಯಾ ಹೋದಂತ ಸಂದರ್ಭದಲ್ಲಿ ರಶ್ಮಿ ಮೇಡಮ್ ಅವ್ರ ಗಂಡನ ಜೊತೆಲಿ ಬಂದು ವೆಲ್ಕಮ್ ಮಾಡ್ಕೊಂತಾರ. ಅವ್ರ ಗಂಡನ ಜೊತೆಲಿ ಇಂಗ್ಲಿಷಲ್ಲಿ ಮಾತಾಡಿದ್ರು. ಸರ ನನಗೆ ಇಂಗ್ಲಿಷ್ ಬರೋದಲ್ಲ ನಾವು ಅಲ್ಲಿ ಅಂತ ನಾ ಹೇಳಿ ಕೊಡ್ತೀನೋ ಅಷ್ಟು ಮಾತಾಡೋದು. ಅವ್ರ ಗಂಡಿಗೆ ಹೆಂಗ್ ಮಾತಾಡಿಸ್ಬೇಕು ಹೇಳ್ರಿ ಅಂದೆ. ಹೌ ಆರ್ ಯು ಅಂತ ಕೇಳ್ಬೇಕು ನೀನು, ಅವ್ರು ಫೈನ್ ಅಂತಾರೆ. ಮತ್ತ ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತ ಕೇಳ್ತಾರ, ನೀನು ಮೀಟು ನಮಗ್ ಇಷ್ಟ ಅಂದ್ರೆ ಇಷ್ಟ. ಬಹಳ ಸಿಂಪಲ್ ಆಗಿ ಬಿಡ್ರಿ ಅಂದ. ಸಿಡ್ನಿ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಗಂಡ ಹೆಂಡತಿ ಬಂದು ನಗುಮುಖದಿಂದ ಸ್ವಾಗತ ಮಾಡಿದ್ರು. ನಾನು ಇಂಗ್ಲಿಷಲ್ಲಿ ಮಾತಾಡ್ಬೇಕನ್ನ ಹುಮ್ಮಸ್ನಿಂದ ಹೋಗಿ ಹೌ ಆರ್ ಯು ಅಂತ ಕೇಳಬಲ್ಲ ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಜಗಳ, ನನ್ನ ಹೆಂಡತಿ ಮ್ಯೂಟ್ ಅಂತ ಮಗನಿ ಅಂತಂದ್ರು. ಈ ಪುಣ್ಯಾತ್ಮ ನರಸಿಂಹ ಜೋಶಿಗೆ ಇಂಗ್ಲಿಷ್ ಬರಂಗಿಲ್ಲ. 10ನೇ ಕ್ಲಾಸ್ ಐಸಲ್ ಫೇಲ್ ಆಗ್ಯಾನ. ನನಗೂ ಮ್ಯೂಟ್ ಅನ್ಕೊಂತ ಬಂದ ಈ ಪುಣ್ಯಾತ್ಮ. ಮತ್ತೆ ಪ್ರಾಣೇಶ್ವರಿ ಹೇಳಿದ್ರು ಇಬ್ರು ದಡ್ಡ ಸೊಳ ಮಕ್ಕಳು ಅದಾರ, ಇವ್ರಿಗೆ ಇಂಗ್ಲಿಷ್ ಹೇಳ್ಕೊಟ್ಟು ನನ್ ತಪ್ಪಾಗೈತಿ ಆದಂತ ಘಟನೆ ಹೇಳಿದ್ವಿ. ಅವರು ನಕ್ಕರು ನಾವು ನಕ್ಕಿ ಬಂಧುಗಳೇ. ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರ್ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರ, ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರ ಬಂಧುಗಳೇ. ನಾನು ಇಂಗ್ಲಿಷಲ್ಲಿ ಡಲ್ ಇರಬಹುದು ಬಂಧುಗಳೇ. ಇವತ್ತು ನಿಮ್ಮ ಮುಂದೆ ಅಭಿಮಾನದಿಂದ ಹೇಳಕ್ ಇಷ್ಟಪಡ್ತೀನಿ. ನಾನು ಇಂಗ್ಲಿಷಲ್ಲಿ ಡಲ್ ಇದ್ರು ಕೂಡ ನಾನು ಚಿಕ್ಕವನಿದ್ದಾಗ ಸಣ್ಣವಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ ಬಂಧುಗಳೇ. ಇಡೀ ಸಾಲಿ ಫಸ್ಟ್ ಬರ್ತದೆ. ಚಪ್ಪಳ ತಟ್ಟಬೇಡ. ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ. ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ. ಯಾವನ್ ಫಸ್ಟ್ ಹೋಗಿ ಕೊಡ್ತಾನ ನಾವು ಸಾಲಿ ಫಸ್ಟ್ ಬಂದಂಗ. ಮಾಸ್ತರ್ ದಿವಸ ಹೇಳ್ತಿದ್ದ ನಮ್ಮ ಅವ್ಗೆ, ಓ ನಿನ್ನ ಮಗ ಸಾಲಿ ಫಸ್ಟ್ ಬಂದನಂತಂದು. ನಮ್ಮ ಅವ್ಗೆ ಭಾಳ ಖುಷಿ ಆಗಿಬಿಡ್ತಿದ್ದಾರೆ. ಅಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದನಂತಂದು ಓಣಿ ತುಂಬಾ ಎಲ್ಲ ಹೇಳ್ಕೊ ತಿರುಗಾಡ್ತಿದ್ದ. ರಿಸಲ್ಟ್ ಬಂದ್ ದಿವ್ಸ ನಿನ್ ಮಗ 3rd ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದ, ಒಂದ್ ದಿವ್ಸ 3rd ಕ್ಲಾಸ್ ಬಂದ್ರೆ ಏನಾಯ್ತು ಅಂತ ಇದ್ದಿದ್ರು. ಈ ತರದ ಹಾಸ್ಯ ಪ್ರಸಂಗಗಳ ಮೂಲಕ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿ ಬಂಧುಗಳೇ. ಅದು ಯಾರ ಆಶೀರ್ವಾದದಿಂದ ಅಂತಂದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಬಂಧುಗಳೇ.